ಇದು ಡಾಲಿ ಮದುವೆಗೆ ಸಂಬಂಧಿಸಿದ ಬಿಗ್ ನ್ಯೂಸ್. ಡಾಲಿ ಮದುವೆ ಬಗ್ಗೆ ಮೌನ ಮುರಿದ್ರ ಅಮೃತ ಅಯ್ಯಂಗಾರ್. ನೆಟ್ಟಿಗರು ಮಾಡ್ತಿರೋ ಕಮೆಂಟ್ಸ್ಗೆ ಉತ್ತರಿಸಿದ್ರ ಅಮೃತ ಅಯ್ಯಂಗಾರ್. ಡಾಲಿ ಮದುವೆ ಕಾರ್ಯಕ್ರಮ ಶುರುವಾದಾಗಿಂದ ಅಮೃತ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಯಾಕೆ? ಎಸ್, ಇದು ಡಾಲಿ ಮದುವೆಗೆ ಸಂಬಂಧಿಸಿದ ಒಂದು ಸ್ಫೋಟಕ ಸ್ಟೋರಿ. ಡಾಲಿ ಮದುವೆ ಬಗ್ಗೆ ಮೌನ ಮುರಿದ್ರ ಅಮೃತ ಅಯ್ಯಂಗಾರ್. ನೆಟ್ಟಿಗರು ಮಾಡ್ತಿರೋ ಕಮೆಂಟ್ಸ್ಗೆ ಉತ್ತರಿಸಿದ್ರ ಅಮೃತ. ಡಾಲಿ ಮದುವೆ ಕಾರ್ಯಕ್ರಮ ಶುರುವಾದಾಗಲಿಂದಲೂ ಕೂಡ ಅಮೃತ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಯಾಕೆ? ಅಷ್ಟಕ್ಕೂ ಅಮೃತ ಹೋಗಿದ್ದಾದರೂ ಎಲ್ಲಿಗೆ? ಡಾಲಿ ಮದುವೆಗೂ ವಿಶ್ ಮಾಡದಂತಹ ಅಮೃತ ಅಯ್ಯಂಗಾರ್. ಅಮೃತಾಗೆ ಡಾಲಿ ಮೇಲೆ ಒನ್ ಸೈಡ್ ಲವ್ ಇತ್ತಾ? ಫ್ಯಾನ್ಸ್ ಕೇಳೋ ಪ್ರಶ್ನೆಗೆ ಉತ್ತರಿಸ್ತಾರ ಅಮೃತ. ಸೋಷಿಯಲ್ ಮೀಡಿಯಾಗಳಲ್ಲಿ ಅಮೃತಾಗೆ ಪ್ರಶ್ನೆ ಕೇಳಿದಂತಹ ಫ್ಯಾನ್ಸ್ ಈಗಂತ ಹಲವು ದಿನಗಳ ಮೇಲೆ ಒಂದು ಪೋಸ್ಟನ್ನು ಹಾಕಿರುವಂತಹ ಅಮೃತ ಅಯ್ಯಂಗಾರ್. ಪೋಸ್ಟ್ ನೋಡಿದ ನೆಟ್ಟಿಗರು ಕೆಲವೊಂದಷ್ಟು ಕಮೆಂಟ್ಗಳ ಮೇಲೆ ಕಮೆಂಟನ್ನು ಕೂಡ ಹಾಕಿರುವಂತಹದ್ದು. ನೀವು ಯಾಕೆ ಡಾಲಿ ಮದುವೆಗೆ ಬರಲಿಲ್ಲ? ನೀವು ಯಾಕೆ ಡಾಲಿ ಮದುವೆಗೆ ಹೋಗಲಿಲ್ಲ? ಹೀಗಂತ ಅಮೃತ ಅಯ್ಯಂಗಾರ್ ಅವರಿಗೆ ಕೆಲವು ನೆಟ್ಟಿಗರು ಈಗ ಕಮೆಂಟನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಬಿ ಸ್ಟ್ರಾಂಗ್ ಮೈ ಗರ್ಲ್, ಬಿ ಸ್ಟ್ರಾಂಗ್ ಮೈ ಗರ್ಲ್ ಅಂತ ಕಮೆಂಟ್ ಕೂಡ ಫ್ಯಾನ್ಸ್ ಮಾಡಿರುವಂತಹದ್ದು. ಎಸ್, ಅಮೃತ ಅಯ್ಯಂಗಾರ್ ಡಾಲಿ ಅವರ ಜೊತೆ, ಡಾಲಿ ಧನಂಜಯ ಅವರ ಜೊತೆ ಒಟ್ಟು 4 ಸಿನಿಮಾಗಳಲ್ಲಿ ಕಾಣಿಸಿಕೊಂಡಂತಹ ನಟಿ. ಈ ನಟಿಯನ್ನೇ ಇಲ್ಲ ಒಂದು ಕಡೆ ಮದುವೆ ಆಗ್ತಾರೆ ಡಾಲಿ ಧನಂಜಯ ಅವರು. ಆ ರೀತಿಯಾದಂತಹ ಒಂದಷ್ಟು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಅವರು ಖಾಸಗಿ ಕಾರ್ಯಕ್ರಮದಲ್ಲಿ ಹೋದಂತಹ ಸಂದರ್ಭದಲ್ಲೂ ಕೂಡ ಡಾಲಿ ಧನಂಜಯ ಅವರು ಅಮೃತ ಅವರನ್ನು ಪ್ರಪೋಸ್ ಮಾಡಿದ ರೀತಿ ಅದೊಂದು ವಿಡಿಯೋ ಸಾಕಷ್ಟು ಹಲ್ಚಲ್ ಎಬ್ಬಿಸಿತ್ತು. ಅಂದರೆ ಅಮೃತ ಅಯ್ಯಂಗಾರ್ ಅವರ ಮನೆಯಲ್ಲೂ ಕೂಡ ಒಂದಷ್ಟು ಆ ರೀತಿಯಾದಂತಹ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿತ್ತು. ಜೊತೆಗೆ ಡಾಲಿ ಧನಂಜಯ ಅವರ ಮನೆಯಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ವಾತಾವರಣ, ಅಂದರೆ ಅದೇ ರೀತಿಯಾದಂತಹ ಒಂದು ವಾತಾವರಣ ಅಂತಂದರೆ ಅವರಿಬ್ಬರು ಮದುವೆ ಆಗ್ತಾರೆ, ಮದುವೆ ಆಗಬಹುದು, ಈ ರೀತಿಯಾದಂತಹ ಒಂದಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಾಕಷ್ಟು ಕೇಳಿ ಬಂದಿತ್ತು. ಆದರೆ ಅದೆಲ್ಲದಕ್ಕೂ ಕೂಡ ನಾಂದಿ ಹಾಡಿ ಡಾಲಿ ಧನಂಜಯ ಅವರು ನಿನ್ನೆ ಧನ್ಯತಾ ಅವರನ್ನು ಈಗ ಮದುವೆ ಆಗಿರುವಂತಹದ್ದು. ಆದರೆ ಧನ್ಯತಾ ಡಾಲಿ ಧನಂಜಯ ಅವರ ಮದುವೆಗೆ ಅಮೃತ ಅಯ್ಯಂಗಾರ್ ಅವರು ಹೋಗಿರಲಿಲ್ಲ. ನಿನ್ನೆ ಮೈಸೂರಲ್ಲಿ ತುಂಬ ಅದ್ಧೂರಿಯಾಗಿ ಮದುವೆ ಕೂಡ ನಡೀತು. ಆದರೆ ಆ ಮದುವೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಯಿತು ಬಿಡ್ತು ಅದು ಸೆಕೆಂಡ್ರಿ. ಬಟ್ ಆದರೆ ಈ ಮದುವೆಗೆ ತುಂಬ ಆಪ್ತೆ ಆಗಿದ್ದಂತಹ ಅಮೃತ ಅಯ್ಯಂಗಾರ್ ಅವರೇ ಈ ಮದುವೆಗೆ ಹೋಗಲಿಲ್ಲ. ಅದು ಸಾಕಷ್ಟು ಜನರಿಗೆ ಒಂದಷ್ಟು ಕ್ಯೂರಿಯಾಸಿಟಿಯನ್ನು ಕೂಡ ಉಂಟು ಮಾಡಿರುವಂಥದ್ದು. ಅಂದರೆ ಯಾವ ಕಾರಣಕ್ಕೋಸ್ಕರ ಅಮೃತ ಅಯ್ಯಂಗಾರ್ ಅವರು ಡಾಲಿ ಮದುವೆಗೆ ಹೋಗಲಿಲ್ಲ? ಒಂದಷ್ಟು ಕಮೆಂಟ್ಗಳನ್ನು ಕೂಡ, ಅಂದರೆ ನಿನ್ನೆ ಇವತ್ತು ಅವರೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಕೂಡ ಹಾಕಿದ್ದಾರೆ. ಆ ಪೋಸ್ಟಿಗೆ ಅವರು, ಅಂದರೆ ಅವರ ಫ್ಯಾನ್ಸು ಬಿ ಸ್ಟ್ರಾಂಗ್ ಮೈ ಗರ್ಲ್ ಹೀಗಂತ ಒಂದಷ್ಟು ಕಮೆಂಟ್ಸ್ ಕೂಡ ಹಾಕಿರುವಂಥದ್ದು. ನೀವು ಯಾಕೆ ಡಾಲಿ ಧನಂಜಯ ಅವರ ಮದುವೆಗೆ ಬರಲಿಲ್ಲ? ನೀವು ಅಷ್ಟು ಚೆನ್ನಾಗಿದ್ರಿ, ಅಷ್ಟು ಕ್ಲೋಸ್ ಆಗಿದ್ರಿ, ಪ್ರತಿ ಸಿನಿಮಾ ಕೂಡ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಕೊಟ್ಟಿದ್ರಿ, ಜೊತೆಗೆ ಖಾಸಗಿ ಕಾರ್ಯಕ್ರಮಗಳಲ್ಲಿ ಇಬ್ಬರು ಒಟ್ಟಾಗಿ ಓಡಾಡ್ತಿದ್ರಿ. ಸೊ ಇಂಥವರು ನೀವು ಇದ್ದಕ್ಕಿದ್ದಂತೆ ಈಗ ಇದ್ದಕ್ಕಿದ್ದಂತೆ ನೀವು ದೂರ ಆಗಲಿಕ್ಕೆ ಕಾರಣ ಏನು? ಯಾಕೆ ಅಷ್ಟು ಕ್ಲೋಸ್ ಇದ್ದಂತಹ ಆಯಿತು, ಓಕೆ ಫ್ರೆಂಡ್ ಅಂತಂದ್ರೂ ಕೂಡ ಫ್ರೆಂಡ್ ಮದುವೆಗೆ ಬರ್ಬೋದಾಗಿತ್ತಲ್ಲ, ನೀವು ಯಾಕೆ ಬರಲಿಲ್ಲ?
ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳು ಈಗ ಅಮೃತ ಅವ್ರನ್ನ ಫ್ಯಾನ್ಸ್ ಕೇಳಿರುವಂಥದ್ದು, ಅಂದರೆ ನೆಟ್ಟಿಗರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರುವಂತಹದ್ದು.